ಕೆಲವೊಮ್ಮೆ ಪುರುಷರಿಗೆ ಸರಿಯಾಗಿ ಗಡ್ಡ ಮೀಸೆ ಬೆಳವಣಿಗೆಯಾಗಿರುವುದಿಲ್ಲ. ಇದಕ್ಕೆ ಹಲವು ಕಾರಣಗಳಿರಬಹುದು. ಬಹುತೇಕ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಕೊರತೆಯಿಂದಾಗಿ ಈ ಸಮಸ್ಯೆ ಕಾಡುತ್ತೆ ಎಂದು ಭಾವಿಸುತ್ತಾರೆ. ಗಂಡಸರೆಂದರೆ ಅವರಿಗೆ ಗಡ್ಡ ಮೀಸೆ ಇದ್ದರೇನೆ ಚೆನ್ನ ಎನ್ನುವುದನ್ನು ಹಿಂದೆಲ್ಲ ಹೇಳುತ್ತಿದ್ದುದು ನೀವು ಕೇಳಿರಬಹುದು. ಆದರೆ ಕೆಲವೊಂದು ಪುರುಷರಿಗೆ ಸರಿಯಾಗಿ ಗಡ್ಡ ಮೀಸೆ ಬೆಳೆಯೋದಿಲ್ಲ. ಅವರಿಗೆ ವಯಸ್ಸಾದರೂ ಸರಿಯಾಗಿ ಗಡ್ಡ ಮೀಸೆ ಬೆಳೆದಿರುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಅವರ ಪುರುಷತ್ವದ ಬಗ್ಗೆ ಅನೇಕರು ಪ್ರಶ್ನಿಸುತ್ತಾರೆ. ಅವರಲ್ಲಿ ಕಡಿಮೆ ಟೆಸ್ಟೋಸ್ಟೆರಾನ್ ಮಟ್ಟ ಇರಬಹುದು ಎಂದು ಭಾವಿಸುತ್ತಾರೆ. ಗಡ್ಡವಿಲ್ಲದಿರುವುದು ಅಥವಾ ಮುಖದ ಮೇಲೆ ತುಂಬ ಕಡಿಮೆ ಕೂದಲು ಇರುವುದು ಯಾವಾಗಲೂ ಕಡಿಮೆ ಟೆಸ್ಟೋಸ್ಟೆರಾನ್ನ ಸಂಕೇತವಲ್ಲ. ಪ್ರತಿಯೊಬ್ಬ ಮನುಷ್ಯನ ದೇಹವು ವಿಭಿನ್ನವಾಗಿರುತ್ತದೆ ಮತ್ತು ಗಡ್ಡದ ಬೆಳವಣಿಗೆ ಕೇವಲ ಹಾರ್ಮೋನುಗಳಲ್ಲ, ಆದರೆ ಅದು ಅದಕ್ಕಿಂತ ಹೆಚ್ಚಿನದನ್ನು ಅವಲಂಬಿಸಿರುತ್ತದೆ ಎನ್ನುತ್ತಾರೆ ವೈದ್ಯರು. ಟೆಸ್ಟೋಸ್ಟೆರಾನ್ ಗಡ್ಡದ ಬೆಳವಣಿಗೆಯಲ್ಲಿ ಪಾತ್ರವಹಿಸುತ್ತದೆ, ಆದರೆ ಜೀನ್ಗಳು ಸಹ ಅದರಲ್ಲಿ ಪಾತ್ರವಹಿಸುತ್ತವೆ. ನಿಮ್ಮ ತಂದೆ, ಅಜ್ಜ ಅಥವಾ ಚಿಕ್ಕಪ್ಪನಲ್ಲೂ ಕಡಿಮೆ ಕೂದಲು ಇದ್ದರೆ ಅದು ನಿಮ್ಮಲ್ಲೂ ವಂಶವಾಹಿಯಾಗಿ ಬಂದಿರುತ್ತದೆ. ಇದರರ್ಥ ನಿಮ್ಮ ಹಾರ್ಮೋನುಗಳಲ್ಲಿ ಏನೋ ತಪ್ಪಿದೆ ಅಥವಾ ನಿಮಗೆ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಕೊರತೆ ಇದೆ ಎಂದು ಅರ್ಥವಲ್ಲ ಎಂಬುದನ್ನು ಮನಸ್ಸಿನಿಂದ ಸಂಪೂರ್ಣವಾಗಿ ತೆಗೆದುಹಾಕಬೇಕು. ಸಾಮಾನ್ಯ ಟೆಸ್ಟೋಸ್ಟೆರಾನ್ ಮಟ್ಟ ಇದ್ರೂ ಕೆಲವರಿಗೆ ಗಡ್ಡ ಬೆಳೆಯೋದಿಲ್ಲ. ಕೆಲವು ಪುರುಷರು ಸಾಮಾನ್ಯ ಟೆಸ್ಟೋಸ್ಟೆರಾನ್ ಮಟ್ಟವನ್ನು ಹೊಂದಿರುತ್ತಾರೆ, ಆದರೆ ಅವರು ಪೂರ್ಣ ಗಡ್ಡವನ್ನು ಬೆಳೆಸಲು ಸಾಧ್ಯವಾಗುವುದಿಲ್ಲ ಮತ್ತು ಇದರ ಹಿಂದೆ ಒಂದು ವಿಜ್ಞಾನವೂ ಇದೆ ಎಂದು ವೈದ್ಯರು ಹೇಳುತ್ತಾರೆ. ಅವರ ಕೂದಲ ಕಿರುಚೀಲಗಳು ಟೆಸ್ಟೋಸ್ಟೆರಾನ್ಗೆ ಹೆಚ್ಚು ಪ್ರತಿಕ್ರಿಯಿಸದ ಕಾರಣ ಇದು ಸಂಭವಿಸುತ್ತದೆ. ಕೆಲವು ಜನರ ಗಡ್ಡವು ದಟ್ಟವಾಗಿರಬಹುದು, ಹಾಗಾಗಿ ಗಡ್ಡದ ಬೆಳವಣಿಗೆ ಹಾರ್ಮೋನ್ ಮಟ್ಟವನ್ನು ಅಳೆಯಲು ಸರಿಯಾದ ಮಾರ್ಗವಲ್ಲ. ದೇಹದಲ್ಲಿ ಟೆಸ್ಟೋಸ್ಟೆರಾನ್ ಕೊರತೆಯ ಲಕ್ಷಣಗಳು. ಗಡ್ಡ ಮತ್ತು ಮೀಸೆ ಬೆಳವಣಿಗೆ ಟೆಸ್ಟೋಸ್ಟೆರಾನ್ಗೆ ಸಂಬಂಧಿಸಿದೆ ಎಂದು ನೀವು ಭಾವಿಸಿದರೆ ಅದು ತಪ್ಪು. ದೇಹದಲ್ಲಿ ಟೆಸ್ಟೋಸ್ಟೆರಾನ್ ಕೊರತೆಯ ಇತರ ಲಕ್ಷಣಗಳೂ ಇವೆ. ಅವುಗಳತ್ತ ಜನರು ಗಮನಹರಿಸುವುದಿಲ್ಲ. ಉದಾಹರಣೆಗೆ, ದೇಹದಲ್ಲಿ ಟೆಸ್ಟೋಸ್ಟೆರಾನ್ ಕೊರತೆ ಇದ್ದರೆ ಹಲವು ರೀತಿಯ ಲಕ್ಷಣಗಳು ಕಂಡುಬರಬಹುದು. ದೇಹದಲ್ಲಿ ಶಕ್ತಿಯ ಕೊರತೆ ಇರಬಹುದು, ಸ್ನಾಯುಗಳ ದುರ್ಬಲತೆ, ಲೈಂಗಿಕ ಬಯಕೆಯಲ್ಲಿನ ಇಳಿಕೆ, ಮನಸ್ಥಿತಿ ಬದಲಾವಣೆಗಳು. ನಿದ್ರಾಹೀನತೆಯು ಟೆಸ್ಟೋಸ್ಟೆರಾನ್ ಕೊರತೆಯ ಲಕ್ಷಣಗಳಾಗಿವೆ. ಗಡ್ಡ ಬೆಳೆಯದಿರುವ ಬಗ್ಗೆ ಚಿಂತಿಸಬೇಕೆ? ಕೆಲವು ಪುರುಷರು ತಮ್ಮ ಗಡ್ಡ ಬೆಳೆಯದಿದ್ದಾಗ ಅಸುರಕ್ಷಿತ ಅಥವಾ ಆತಂಕವನ್ನು ಅನುಭವಿಸುತ್ತಾರೆ. ಆದರೆ ಮುಖದ ಕೂದಲು ಪುರುಷತ್ವ ಅಥವಾ ಆರೋಗ್ಯದ ಸಂಕೇತವಲ್ಲ ಎಂದು ತಿಳಿದುಕೊಳ್ಳುವುದು ಮುಖ್ಯ. ಕೆಲವು ಪುರುಷರು ಕ್ಲೀನ್ ಶೇವ್ ಮಾಡಿಕೊಳ್ಳಲು ಇಷ್ಟಪಡುತ್ತಾರೆ. ಅವರು ಇನ್ನೂ ಆತ್ಮವಿಶ್ವಾಸ ಮತ್ತು ಆಕರ್ಷಕವಾಗಿರುತ್ತಾರೆ. ನೀವು ನಿಜವಾಗಿಯೂ ಚಿಂತಿತರಾಗಿದ್ದರೆ ರಕ್ತ ಪರೀಕ್ಷೆಯು ನಿಮ್ಮ ಟೆಸ್ಟೋಸ್ಟೆರಾನ್ ಮಟ್ಟವನ್ನು ಪತ್ತೆ ಮಾಡುತ್ತದೆ. ನಿಮ್ಮ ದೇಹದಲ್ಲಿ ಯಾವುದೇ ಅಸಾಮಾನ್ಯ ಬದಲಾವಣೆಗಳು ಕಾಣಿಸಿಕೊಂಡರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ. ಇನ್ನಷ್ಟು ವಿಷಯಗಳನ್ನು ತಿಳಿಯಲು ಕೂಡಲೇ 1000 ಕನಸು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.